ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ನಿಮ್ಮ ರವಿ ಮಾತಾಡ್ತಿರೋದು. ಗೆಳೆಯರೆ, ಬ್ಯಾನರ್ ನೋಡಿದ ತಕ್ಷಣ ಎಲ್ಲಿಗೆ ಬಂದಿದ್ದೀವಿ ಅಂತ ಅರ್ಥ ಆಗಿರುತ್ತೆ ಕೆಲವರಿಗೆ ಅರ್ಥ ಆಗಿರಲ್ಲ. ಗೆಸ್ಟ್ ಮಾಡಬೇಡಿ ಈ ಟೆಂಪಲ್ ಯಾವುದು, ಯಾವ ಮೂವಿನಾಗ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೆಸ್ಟ್ ಮಾಡಿ ನೋಡಮ್ಮ. ಒಂದು 2 ನಿಮಿಷ ಸೈಲೆಂಟ್ ಆಗಿರ್ತೀನಿ. ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಕಾಂತಾರ ಮೂವಿ. ಎಲ್ಲರೂ ನೋಡಿ ಇರ್ತೀರ. ಒಳ್ಳೆ ಸಾಂಗ್ ಹೈಲೈಟ್ ಆಗಿದೆ. ಆ ಸಾಂಗಿನಿಂದ ಕಾಂತಾರ ಮೂವಿನೇ ಹೈಲೈಟ್ ಆಗಿದೆ. ಕಾಂತಾರ ಮೂವಿ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು. ಇದೇ ಊರಿನ ಕತೆ ಅವರು ಚಿತ್ರದಲ್ಲಿ ಬಿಡಿಸಿರೋದೆಲ್ಲ, ಮೂವಿನಾಗಿ ಬಿಡಿಸಿರೋದು. ಮೂವಿ ಸ್ಟೋರಿ ಎಲ್ಲ ಇದೇ ಊರಿನ ಈ ಊರಿನ ಬಗ್ಗೆ ಇರೋದು. ನೋಡಿ, ಆ ಕಾಂತಾರ ಮೂವಿ ಯಾವ ಥರ ಜಾತ್ರೆ ಆಗುತ್ತೋ ಅದೇ ಥರ ಜಾತ್ರೆ ನಾಳಿದ್ದು 3 ಡೇಸ್ ನಾಳೆಯಿಂದ 3 ಡೇಸು ಅನ್ನೋದು ಜಾತ್ರೆ ಅನ್ನೋದು ನಡೀತೆ ಇಲ್ಲಿ. ಅದೇ ವಿಷಯಕ್ಕೋಸ್ಕರ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡ್ತಿದ್ದಾರೆ ನಾಳೆಗೋಸ್ಕರ. ಎಲ್ಲ ಬ್ಯಾನರ್ಗಳೆಲ್ಲ ಹಾಕಿರೋದು ಅದೇ ಕಾರಣದಿಂದನೇ, ಜಾತ್ರೆ ಇರುವ ಕಾರಣದಿಂದನೇ ಹಾಕಿರೋದು. ಇದು ಬಂದ್ಬಿಟ್ಟು ನಾವು ಉಡುಪಿಯಿಂದ ಧರ್ಮಸ್ಥಳ ಕಡೆಗೆ ಬರುವಂಥ ದಾರಿನಾಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಬಂದರೆ ಸಾಕು. ಮೈನ್ ರೋಡಿಗೆ ಅನ್ನೋದು ಕಾಣುತ್ತದು. ರೈಟ್ ಸೈಡಲ್ಲಿ ಬೆಟ್ಟ ಕಾಣುತ್ತೆ. ರೈಟ್ ಸೈಡಾಗಿ ವೆಲ್ಕಮ್ ಆರ್ಚ್ ಅನ್ನೋದು ಕಾಣುತ್ತೆ. ನೋಡ್ತಿದ್ರಲ್ಲ, ಎಲ್ಲ ದೇವರ ಜಾತ್ರೆಗೋಸ್ಕರ ಎಲ್ಲ ಥರದ್ದು ಹೂವಿನ ಅಲಂಕಾರ, ಡೆಕೋರೇಷನ್ಸ್ ಮತ್ತು ಇದು ಏನೇನು ಬೇಕೆಲ್ಲ ಐಟಮ್ ಎಲ್ಲ ರೆಡಿ ಮಾಡ್ತಾರೆ. ಇಲ್ಲಿನ ಕತೆ ಫೋಟೋಸ್ ಮುಖಾಂತರ ಅಲ್ಲಿ ಹಾಕವ್ರೆ. ಇದೆಲ್ಲ ಇಲ್ಲಿ ಮೈನ್ ಏನಂದರೆ, ಗರ್ಭದ ಗುಡಿ ಒಳಗಡೆ ಯಾವುದೇ ಥರದ ಎಂಟ್ರಿ ಇರಲ್ಲ, ದರ್ಶನನೂ ಕೂಡ ಇರಲ್ಲ. ದರ್ಶನ ಇಲ್ಲಿ ಯಾವುದು ಗೊತ್ತಾ, ನಾವು ದೇವಸ್ಥಾನ ಒಳಗಡೆ ಹೋದ ತಕ್ಷಣನೇ ಲೆಫ್ಟ್ ಸೈಡ್ಗೆ ದೇವರು ಇರ್ತಾರೆ. ವಿಚಿತ್ರ ಏನಂದರೆ, ಮಿರರಲ್ಲಿ ಕಾಣ್ತಾರೆ ಅವರು. ಇಷ್ಟು ದೊಡ್ಡದಾಗಿರುವ ದೇವಸ್ಥಾನ ಒಳಗಡೆ ನಾವು ಹೆಜ್ಜೆ ಇಟ್ಟಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್.